ವೆಲ್ಕಮ್ ಬ್ಯಾಕ್. ಇನ್ನು 2024ಕ್ಕೆ ಗುಡ್ ಬೈ ಹೇಳಿ 2025ಕ್ಕೆ ಹಾಯ್ ಹೇಳೋದಕ್ಕೆ ವಿಶ್ವದಾದ್ಯಂತ ಕೌಂಟ್ ಡೌನ್ ಶುರುವಾಗಿದೆ. ಹೊಸ ವರ್ಷಾಚರಣೆಗೆ ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇದೆ. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಸಜ್ಜಾಗಿದೆ ಸಿಲಿಕಾನ್ ಸಿಟಿ. ಬೆಂಗಳೂರಲ್ಲಿ ಹೊಸ ವರ್ಷಾಚರಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ಇನ್ನು ಮದುವಣಗಿತ್ತಿಯಂತೆ ಸಿಂಗಾರಗೊಂಡಿದೆ ಪಬ್ಗಳು, ರೆಸ್ಟೋರೆಂಟ್ಗಳು. ಅದರಲ್ಲೂ ಎಸ್ಪೆಷಲಿ ಎಂಜಿ ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್, ಇಂದಿರಾನಗರ ಹಾಗೆ ಕೋರಮಂಗಲ ಪಬ್, ರೆಸ್ಟೋರೆಂಟ್ಗಳಲ್ಲಿ ಭರದಿಂದ ಸಿದ್ಧತೆ ಕೂಡ ನಡೀತಾ ಇದೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ 2025 ಹೊಸ ವರ್ಷ ಬರುತ್ತೆ. 2024ಕ್ಕೆ ಕಂಪ್ಲೀಟ್ ಆಗಿ ಗುಡ್ ಬೈ ಹೇಳಿ ಹೊಸ ವರ್ಷದ ಸಂಭ್ರಮಾಚರಣೆಗೆ ಎಲ್ಲರೂ ಕೂಡ ತುದಿಗಾಲಿನಲ್ಲಿ ನಿಂತಿದ್ದಾರೆ. ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಅದು ಕೂಡ ಬೆಂಗಳೂರಲ್ಲಿ ಹೊಸ ವರ್ಷಾಚರಣೆಗೆ ಕೌಂಟ್ ಡೌನ್ ಶುರುವಾಗಿರುವಂಥದ್ದು. ಇನ್ನು ಪ್ರಮುಖವಾಗಿ ಹಲವಾರು ರಸ್ತೆಗಳಲ್ಲಿ ಹದ್ದಿನ ಕಣ್ಣನ್ನು ಕೂಡ ಇಡಲಾಗಿದೆ. ಎಂಜಿ ರೋಡ್, ಚರ್ಚ್ ಸ್ಟ್ರೀಟ್, ಇನ್ನು ಕೋರಮಂಗಲ ಇಲ್ಲೆಲ್ಲ ಕೂಡ ಪಬ್ಗಳಲ್ಲಿ ಕಳೆದ ಬಾರಿ ಈ ರೀತಿ ಯಾವುದೇ ಗಲಾಭೆಗಳು ಸೃಷ್ಟಿ ಆಗಬಾರದು. ಜೊತೆಗೆ ಈ ಹಿಂದೆ ಕೂಡ ಏನು ಬಾಂಬ್ ಬೆದರಿಕೆ ಹಾಕಲಾಗಿತ್ತು, ಅದೇ ಎಲ್ಲವನ್ನ ಕೂಡ ಕಟ್ಟುನಿಟ್ಟಾಗಿ ನಿಯಂತ್ರಣ ಮಾಡೋದಕ್ಕೆ ಖಾಕಿ ಪಡೆ ಕೂಡ ಕಟ್ಟೆಚ್ಚರವನ್ನ ವಹಿಸಿಕೊಂಡಿದೆ. ಜೊತೆಗೆ ನೀವು ಕೂಡ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಾ. ಮದುವಣಗಿತ್ತಿಯಂತೆ ಕಲರ್ ಆಗಿ ರೆಡಿ ಆಗ್ತಾ ಇದೆ ಬೆಂಗಳೂರು. ನಿಜಕ್ಕೂ ಕೂಡ ಕಣ್ಣಿಗೆ ಹಬ್ಬ. ಹಾಗೆ ಮೋಜು ಮಸ್ತಿ ಮಾಡೋರ್ಗೆ ಈ ಜನವರಿ 2025 ನಿಜಕ್ಕೂ ಕೂಡ ಸಂಭ್ರಮದ ದಿನ ಅಂತಾನೆ ಹೇಳ್ಬಹುದು. ಅಂದ್ರೆ ಇದಕ್ಕೆ ತಯಾರಿ ಕೂಡ ಅಷ್ಟೇ ಜೋರಾಗಿ ನಡೀತಾ ಇದೆ. ಇನ್ನು ಹಲವಾರು ಜನರು ಬೆಂಗಳೂರಿಗೆ ಬಂದು ಸೆಲೆಬ್ರೇಷನ್ ಮಾಡ್ಕೊಳ್ಬೇಕು ಅಂತ ಏನು ಪ್ಲಾನ್ ಮಾಡ್ಕೊಂಡಿದ್ರು, ಎಲ್ಲರೂ ಕೂಡ ಸುರಕ್ಷತಾ ಕ್ರಮಗಳನ್ನ ಅನುಸರಿಸಬೇಕು ಅಂತ ಕೂಡ ಈ ಹಿಂದೆ ಪೊಲೀಸರು ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಇನ್ನು ಎಂಜಿ ರಸ್ತೆ, ಬ್ರಿಗೇಡ್ ರೋಡ್ನಲ್ಲಿ ಖಾಕಿ ಕಟ್ಟೆಚ್ಚರವನ್ನ ವಹಿಸಿದೆ. ಅಹಿತಕರ ಘಟನೆ ನಡಿಬಾರದು ಅಂತ ಪೊಲೀಸರಿಂದ ನಿಗಾ ವಹಿಸಿಕೊಳ್ಳಲಾಗಿದೆ. ತಡರಾತ್ರಿ 1 ಗಂಟೆವರೆಗೂ ಕೂಡ ಹೊಸ ವರ್ಷವನ್ನ ಆಚರಣೆ ಮಾಡಬಹುದು, ಹೀಗಂತ ಅವಕಾಶ ಕೂಡ ಮಾಡಿಕೊಡಲಾಗಿದೆ. ಎಂಜಿ ರೋಡ್, ಬ್ರಿಗೇಡ್ ರೋಡ್ ಸೇರಿ ಹಲವೆಡೆ ಆಚರಣೆ ಮಾಡಿಕೊಳ್ಳೋದಕ್ಕೆ ಅನುಮತಿ ಸಿಕ್ಕಿದೆ. ರಾತ್ರಿ 9 ಗಂಟೆಯ ಬಳಿಕ ನಗರದ ಪ್ರಮುಖ ಫ್ಲೈ ಓವರ್ಗಳು ಬಂದಾಗತ್ತೆ. ನಗರದ 32 ಫ್ಲೈ ಓವರ್ಗಳ ಮೇಲೆ ವಾಹನ ಸಂಚಾರ ಬಂದ್ ಆಗತ್ತೆ. ರಾತ್ರಿ 9ರಿಂದ ಬೆಳಗ್ಗೆ 6 ಗಂಟೆವರೆಗೂ ಕೂಡ ಫ್ಲೈ ಓವರ್ಗಳು ಬಂದಾಗಿರುತ್ತೆ. ಇನ್ನು ಎಂಜಿ ರೋಡ್, ಬ್ರಿಗೇಡ್ ರೋಡ್ ಕಿಕ್ಕಿರಿದಂತಹ ಜನಸಂದಣಿಯಲ್ಲಿ ನೆರೆದಿರುತ್ತೆ. ಯಾಕಂದ್ರೆ ಹಲವಾರು ಪಬ್ಗಳು, ರೆಸ್ಟೋರೆಂಟ್ಗಳು ಆ ಒಂದು ರೋಡ್ನಲ್ಲಿ ಇರುವಂಥದ್ದು. ಜೊತೆಗೆ ಅಹಿತಕರ ಘಟನೆ ನಡಿಬಾರ್ದು, ಗಲಾಟೆಗಳು ನಡಿಬಾರ್ದು. ಈ ಒಂದು ನಿಟ್ಟಿನಲ್ಲಿ ಪೊಲೀಸರು ಕೂಡ ನಿಗಾ ವಹಿಸಿದ್ದಾರೆ. ಇನ್ನು ತಡರಾತ್ರಿ 1 ಗಂಟೆವರೆಗೂ ಕೂಡ ಎಲ್ಲವೂ ಓಪನ್ ಇರುತ್ತೆ, ಆರಾಮಾಗಿ ಎಂಜಾಯ್ ಮಾಡಬಹುದು. ಆದರೆ ಈ ಕೆಲವೊಂದು ಫ್ಲೈ ಓವರ್ಗೆ ಮಾತ್ರ ರೂಲ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ. 9 ಗಂಟೆಯಿಂದ 6 ಗಂಟೆವರೆಗೂ ಕೂಡ ಅಲ್ಲಿ ಓಡಾಡುವಂತಿಲ್ಲ. ಯಾಕಂದ್ರೆ ಮತ್ತೆ ಗಲಾಟೆಗಳು ಸೃಷ್ಟಿಯಾಗುವಂಥದ್ದು ಅಥವಾ ಕುಡಿದ ಅಮಲಿನಲ್ಲಿ ಓಡಾಡುವಂಥದ್ದು ಇವೆಲ್ಲವನ್ನ ಕೂಡ ತಪ್ಪಿಸೋದಕ್ಕೆ. ಇನ್ನು ಡ್ರಿಂಕ್ ಅಂಡ್ ಡ್ರೈವ್ ಅನ್ನ ಕೂಡ ಕಂಪ್ಲೀಟ್ ಆಗಿ ನಿಷೇಧ ಮಾಡಲಾಗಿದೆ.